ಶಿವಾಜಿ ಅವರು ಇತಿಹಾಸದ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರಿ. ಹೌದು ಹೌದು, ನಿಜ. ಅದೇನು ಭಾಳಷ್ಟು ಪುಸ್ತಕದಲ್ಲಿ ಇದೆ, ಇದ್ದದ್ದೇನೆ ಮಾಡಿದೆ, ಅದೇನು ಹೊಸದೇನಿಲ್ಲ. ಸೊ ನೈಜ ಸ್ಥಿತಿ ತಿಳಿಬೇಕು ಜನಕ್ಕೆ, ಅದು ಭಾಳ ಮುಖ್ಯ. ಇತ್ತಿತ್ತಲಾಗೆ ಬೇರೆ ಬೇರೆ ರೀತಿಯಿಂದ ಹೇಳುವಂಥ ಪ್ರಯತ್ನ ಆಗ್ತಾ ಇದೆ. ಸೊ ಈ ಸರ್ಜು ಕಾಟ್ಕರ್ ಅವ್ರ ಪುಸ್ತಕ ಅದ್ರ ಮ್ಯಾಗ ಬೆಳಕು ಚೆಲ್ಲಿದೆ. ಭಾಳಷ್ಟು ನಿಜವಾದಂಥ ಅಂಶಗಳನ್ನು ಅದರಲ್ಲಿ ಹೊಸದಾಗಿ ಉಲ್ಲೇಖ ಮಾಡಿದ್ದಾರೆ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಶಿವಾಜಿ ಅವರ ಸೇನೆಯಲ್ಲಿ ಮುಸ್ಲಿಮರು ಇರುವಂಥದ್ದು ಕೂಡ ಹೌದು, ಅದೇ ಇತಿಹಾಸ ಇರುವಂಥದ್ದು. ಸುಮಾರು ಡೈವರ್ಟ್ ಮಾಡುವಂಥದ್ದು ಕೂಡ ಪ್ರಯತ್ನ ಆಗ್ತಾ ಇದೆ. ಅದೇ ಹೇಳಿದ್ರಲ್ಲ, ಆಗಬಾರ್ದು. ಸೊ ಮುಸ್ಲಿಮರು ಹಿಂದೂಗಳಂತ ಅವ್ರು ಭೇದ ಭಾವ ಇರಲಿಕ್ಕಿಲ್ಲ, ಎಲ್ಲರೂ ಒಂದೇ ಇದ್ದರು. ಅವ್ರ ಸೈನಿಕರಲ್ಲಿ ಮುಸ್ಲಿಮ್ ಇದ್ದರು, ಹಿಂದೂಗಳಿದ್ದರು. ಔರಂಗಜೇಬ್ನಲ್ಲಿ ಕೂಡ ಹಿಂದೂಗಳಿದ್ದರು, ಮುಸ್ಲಿಮ್ ಇದ್ದರು. ಸೊ ಹೀಗಾಗಿ ನಿಜ ಸ್ಥಿತಿ ಈ ಪುಸ್ತಕದಿಂದ ತಿಳಿಬೇಕಂತ ನಮ್ಮ ಆಸೆ. ಸರ್, ಈಗ ಡಿಸೆಂಬರ್ ನವೆಂಬರ್ನಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಪುನರಾರಚನೆ ಆಗ್ತೈತೆ ಅನ್ನುವಂಥದ್ದು ಚರ್ಚೆ ಇಲ್ಲ. ಅದಾಗ ನೋಡೋಣ, ಇನ್ನೂ ಟೈಮ್ ಇದ್ರಲ್ಲ. ಡಿಸೆಂಬರ್ ಭಾಳ ದೂರ ಇದೆ, ಇನ್ನೂ 6 ತಿಂಗಳಿದೆ. ಆದಾಗ ನೋಡೋಣ ಪ್ರಯತ್ನ. ಲಮಾಣಿ ಅವರು ಚರ್ಚೆ ಆಗಿದೆ, ಅದು ಹೈಕಮಾಂಡ್ ಮಾಡಬೇಕಲ್ಲ, ನಮಗೇನು ಗೊತ್ತು. ಅದೇ ಸಾಕಷ್ಟು ಹಿರಿಯ ಶಾಸಕರಿಗೂ ಕೂಡ ನಾವು ಇದ್ದಾರೆ, ಭಾಳಷ್ಟು ಜನ ನಾವು ಆಗಬೇಕು 30 ತಿಂಗಳ ನಂತರ ಅಂತ ಭಾಳ ಜನ ಆಸೆ ಇದ್ದಾರೆ. ಆದರೆ ಒಳ್ಳೆಯದೇ, ಒಂದು ರೀತಿಯಿಂದ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಅದು ನಿರ್ಧಾರ ಮಾಡುವಂಥ ಪ್ರಯತ್ನ ಹೈಕಮಾಂಡಿಂದ ಆಗುತ್ತೆ. ನಮ್ಮ ಲೆವೆಲಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಏನಾದರೂ ಚರ್ಚೆ ವಿಮರ್ಶೆಗಳು ಆಗ್ತಾ ಇದ್ದಾವೆ? ವಿಮರ್ಶೆ ಏನಾಗಿಲ್ಲ. ಆದರೂ ಒಂದು 30 ತಿಂಗಳ ನಂತರ ಮತ್ತೆ ವರ್ಷ ಕೊಟ್ಟರೆ ಹೊಸ ಲೀಡರ್ಶಿಪ್ ಬೆಳೀತದೆ. ಆದರೆ ಒಳ್ಳೆಯದೇ ಒಂದು ರೀತಿ. ಸರಿಗ ಎರಡು ವರ್ಷದ ಸಮಾವೇಶ, ಸಾಧನಾ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದ್ದೀರಿ. BJP ಇದಕ್ಕೆ ಸಾಕಷ್ಟು ವಿರೋಧ ಮಾಡ್ತಾರಲ್ಲ, ಮಾಡೋರಿ. ನಮ್ಮ ಸಾಧನೆ ಹೇಳ್ತಾ ಇದ್ದೀವಿ ರೀ, ಅವ್ರ ಸಾಧನೆ ಹೇಳ್ತಾ ಇಲ್ಲ ನಾವು. ನಮ್ಮ ಸರ್ಕಾರದ ಸಾಧನೆ ಹೇಳ್ತಾ ಇದ್ದೀವಿ ನಾವು. ಅವ್ರಿಗೇನು ಸಮಸ್ಯೆ, ನಮ್ಮ ಸರ್ಕಾರ ಸಾಧನೆ ನಾವು ಮಾಡ್ತಾ ಇದ್ದೀವಿ. ಅವರು ಮಾಡಲಿ, ಅವ್ರಿಗೆ ಯಾರು ಬಿಡಂದ್ರು. ಅವರೇನು 11 ವರ್ಷದಲ್ಲಿ ಅವ್ರಿಗೆ ಹೇಳಿ, ಅವ್ರಿಗೆ ನಮ್ಮನ್ನು ನಾವು ಮಾಡ್ತಾಯಿದ್ವಿ 2 ವರ್ಷದ. ಸಾಕಷ್ಟು ಜನ ರೈತರು ಸತ್ತಿದ್ದಾರೆ, ಅವರು ಸಮಾಧಿ ಮೇಲೆ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಹೇಳ್ತಾರೆ, ಹಂಗೆ ಹೇಳೋರೇ. ಅವ್ರ ಅವಧಿಯಲ್ಲಿ ಕೂಡ ಇಂಥ ಘಟನೆಗಳಾಗಿದೆ, ಅವಾಗೂ ಆಗಿದೆ, ಈಗೂ ಆಗಿದೆ. ಸೊ ಸಾಧನೆ ಬಗ್ಗೆ ಹೇಳಲಿಕ್ಕೆ ಹೊಂಟಿದ್ದೀವಿ ನಾವು, ಫೇಲ್ಯೂರ್ ಬಗ್ಗೆ ಅಲ್ಲ. ಸಾಧನೆ ಹೇಳ್ತೀವಿ. BJP ಮಾಡ್ತಾರೆ, ಆಲ್ರೆಡಿ ಮುಗಿಸಿದ್ದಾರೆ. ಬಹುಶಃ ಕೊನೆ ಹಂತದಲ್ಲಿದೆ, ಅವ್ರು ಮುಗಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಅವ್ರ ರೈಟ್ಸ್ ಇದೆ ಮಾಡೋಕ್ಕೆ, ಮಾಡಲಿ. ನಮ್ಮ ಸಾಧನೆ 2 ವರ್ಷ ನಾವು ಮಾಡ್ತಾಯಿದ್ದೀವಿ, ನಮ್ಮ ಹಕ್ಕಿದೆ, ನಾವು ಮಾಡ್ತಾಯಿದ್ದೀವಿ. ಸರ್, ಈಗ 2 ವರ್ಷ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿಗಳು ಬಂದಾಗ್ತವೆ ಅನ್ನುವಂಥದ್ದು ಚರ್ಚೆಗಳಿದ್ದು ಕಳೆದ 2 ವರ್ಷದಿಂದ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಿ. ಸೊ ಇವೆಲ್ಲವೂ ಕೂಡ ಸಾಧನಾ ಸಮಾವೇಶದಲ್ಲಿ ಇದ್ದೇ ಆಗ್ತದೆ. ಪ್ರಸ್ತಾಪ ಆಗ್ತದೆ. BJP ಅವರು ಡೇ 1 ಹೇಳ್ತಾರೆ, ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರೆ ಅಂತ. 2 ವರ್ಷದಿಂದ ನಡೀತಾನೆ ಇದೆ, ಇನ್ನು 3 ವರ್ಷ ನಡೀತಾನೆ ಇರ್ತದೆ. ಸೊ ನಡೀತಾನೆ ಇರುತ್ತೆ. ಆರೋಪಂತಿ ಮಾಡೇ ಮಾಡ್ತಾರೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅನ್ನುವಂಥದ್ದು ಪದೇ ಪದೇ ಉಚ್ಚರಿಸ್ತಾ ಇದ್ದಾರೆ ಸರ್. ಹೇಳ್ತಾರಲ್ಲ, ನಡೆದಿದೆ, ಸರ್ಕಾರ ನಡೆದಿದೆ. ಅವ್ರು ಹೇಳಿದ್ರು ಕೂಡ ಸರ್ಕಾರ ನಡೀತಾನೆ ಇದೆ, ಅಂದರೆ ಸುಳ್ಳು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಈಗ ಯೋಧರ ಬಗ್ಗೆ ಕೂಡ ಸಾಕಷ್ಟು BJP ನಾಯಕರು, ಅಂದರೆ ಬೇರೆ ಬೇರೆ ರಾಜ್ಯದ DCMಗಳು ಅವರು ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ BJP ಅವರೇ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಅಂದ್ರೆ ಅವ್ರನ್ನೇ ಕೇಳಬೇಕಲ್ಲ, ಯಾಕೆ ಕೇಳಿದ್ದಾರೆ, ಏನು ಕಾರಣ ಅಂತ ಅವರೇ ಹೇಳಬೇಕು. ನಾವು ಹೇಳಲಿಕ್ಕಾಗಲ್ಲ. ಸೈನಿಕರ ಬಗ್ಗೆ ಎಲ್ಲರೂ ವಿಶ್ವಾಸ ಇಡಬೇಕು, ಅವರೇ ನಮ್ಮ ಆಸ್ತಿ. ಮೊನ್ನೆ ಕೊತ್ತೂರು ಮಂಜುನಾಥ್ ಅವರು ಕೂಡ 4 ಫ್ಲೈಟ್ಗಳನ್ನು ಹಾರಿಸಿದ್ ಬಿಟ್ಟರೆ ಏನು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡುವಂಥದ್ದು. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯ ಅಲ್ಲ, ಅವರ ವೈಯಕ್ತಿಕ. ನೀವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ರಿ, ದೇಶದ ವಿಚಾರ ಬಂದಾಗ ಎಲ್ಲರೂ ಒಂದೇ ಕೂಡ ಒಂದಾಗಿರ್ಬೇಕು, ಒಂದೇ ಆಗಿರಬೇಕಂತಿದ್ವಿ. ಅದನ್ನು ನಾವು ಒಂದಾಗಿ ಅಂತ ಈಗಾಗಲೇ ಸಂದೇಶ ಕಳಿಸಿದ್ದೀವಿ. ಸೊ ನಮ್ಮ ಪಕ್ಷ ಕೇಂದ್ರ ಸರ್ಕಾರ ಜೊತೆ ಇದೆ. CM ಬದಲಾವಣೆ ಚರ್ಚೆ ಡಿಸೆಂಬರ್ ಅಲ್ಲೇ ಬೆಂಗಳೂರಾಗ ಕೇಳಬೇಕಿದ್ದು ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.